ಸವಿತಾ ಸಮಾಜದ ಕಾರ್ಯಾಧ್ಯಕ್ಷ ಆಗಿದ್ದರೆ ಸರ್, ಈ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಸವಿತಾ ಸಮಾಜನ ಮುನ್ನಡೆಸ್ತಾ ಇದ್ದಾರೆ, ಸಂಘಟನೆ ಯಾವ ರೀತಿ ಮಾಡ್ತಾ ಇದ್ದಾರೆ ಸರ್? ಸರ್, ನಾವು ಇವತ್ತು ತುರುವೇಕೆರೆ ಯುವ ಘಟಕದ ಸವಿತಾ ಸಮಾಜದ ಉದ್ಘಾಟನೆಗೆ ಬಂದಿದ್ವಿ. ನೂತನವಾಗಿ ಆಯ್ಕೆಯಾದಂಥ ಲೋಕೇಶ್ ಅವ್ರನ್ನ ನಾವು ಆಯ್ಕೆ ಮಾಡಿದ್ವಿ ಈ ಸಂಘಟನೆಗೋಸ್ಕರ. ಹಾಗೂ ಧನಂಜಯ್ ಅವ್ರನ್ನ ತಾಲೂಕು ಅಧ್ಯಕ್ಷರಾಗಿ ಎಲ್ಲರೂ ನೇಮಿಸಿದ್ದಾರೆ. ನಾವು ಮುಖ್ಯವಾಗಿ ಏನು ನಮ್ಮ ಸಮಾಜದಲ್ಲಿ ನಮ್ಗೆ ಕೊರತೆ ಇರೋದೇನೆಂದರೆ ನಮ್ಮ ಸಂಘಟನೆ ಹಾಗೂ ನಾವೆಲ್ಲರೂ ಒಬ್ಬರೊಬ್ಬರು ಆಕಸ್ಮಿಕವಾಗಿ ನಾವು ಭೇಟಿಯಾಗಿ ನಾವು ಬಲ ತುಂಬಿಸೋಂಥ ಕೆಲಸ ಮಾಡ್ತೀವಿ. ನಾವು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ನಮ್ಮ ಸಮಾಜದವರ ಕುಂದುಕೊರತೆಗಳನ್ನ ಕೇಳಿ ಅಲ್ಲಿ ಏನಾಗಬೇಕಾಗಿದೆ, ಸ್ಥಳೀಯವಾಗಿ ಏನು ತೊಂದರೆಗಳಿದೆಯೋ ಅದನ್ನು ಪರಿಹಾರ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ರಾಜ್ಯದಲ್ಲಿ ಯಾವ ರೀತಿ ಸಂಘಟನೆ ಇದೆ ಸರ್? ಪ್ರತಿಯೊಂದು ತಾಲೂಕು, ಜಿಲ್ಲೆ, ಎಲ್ಲ ತಾಲೂಕಲ್ಲೂ ನಮ್ಮ ಸಂಘಟನೆ ಇದೆ. ಇಡೀ ರಾಜ್ಯದಲ್ಲೇ ನಮ್ಮ ಎಲ್ಲ ತಾಲೂಕಲ್ಲೂ, ಜಿಲ್ಲೆಯಲ್ಲೂ ನಮ್ಮ ಸಂಘಟನೆ ಇದೆ. ಅದಕ್ಕೆ ನಮ್ಗೆ ತುಂಬಾ ಹೆಮ್ಮೆ ಆಗುತ್ತೆ. ಬೇರೆ ರಾಜ್ಯಕ್ಕೆ, ಬೇರೆ ಜಿಲ್ಲೆ ಇದಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಸವಿತಾ ಸಮಾಜ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ಸಂಘಟನೆ ಆಗಿದೆ ಸರ್. ಅದನ್ನು ಇನ್ನಷ್ಟು ಬಲಪಡಿಸ್ಬೇಕು, ಶಕ್ತಿಪಡಿಸ್ಬೇಕು ಅನ್ನೋದು ನಮ್ಮ ಹೋರಾಟ ಇದೆ. ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀರಾ ಸರ್ ಅಧ್ಯಕ್ಷ ಆದಮೇಲೆ? ಸರ್, ಸಮಾಜಕ್ಕೆ ಕೊಡುಗೆ ನಾನು ಅಲ್ಲಿ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ನಮ್ಮ ಹಿರಿಯರು ಸಂಪತ್ ಕುಮಾರ್ ಆದಂಥವರು, ಅಧ್ಯಕ್ಷರಾದಂಥವರು ಈ ಸಮಾಜಕ್ಕೆ ಸರ್ಕಾರದಿಂದ ಒಂದು ನಿವೇಶನ ಪಡೆದು ಒಂದು ಒಳ್ಳೆ ಕಾಲೇಜು, B.Ed ಮತ್ತು ಡಿಗ್ರಿ ಕೋರ್ಸಸ್ನ ನಡೆಸುವಂಥ ಕಾಲೇಜನ್ನ ನಡೆಸ್ತಾವೆ. ಅದರಿಂದ ನಮಗೂ ಒಂದು ಹೆಮ್ಮೆ ಇದೆ. ನಮ್ಮ ಸಮಾಜದಲ್ಲಿ, ನಮ್ಮಂಥ ಒಂದು ಸಮಾಜದಲ್ಲಿ ಒಂದು ಕಾಲೇಜು ನಡೆಸುವಂಥ ಮಟ್ಟದಲ್ಲಿ ಇದ್ದೀವಿ ಅಂತ. ಸರ್ಕಾರದಲ್ಲಿ ಏನು ಬೇಡಿಕೆ ಇಟ್ಟಿದ್ದಾರೆ ಸರ್ ಈಗ ಸವಿತಾ ಸಮಾಜದಿಂದ? ಸರ್, ಸರ್ಕಾರದಲ್ಲಿ ನಮ್ಮದು ಅನೇಕ ಬೇಡಿಕೆ ಇದೆ. ನಾವು ಮುಖ್ಯವಾಗಿ ನಮಗೆ ಎಲ್ಲ ಕ್ಷೇತ್ರದಲ್ಲೂ ನಾವು ಹಿಂದೆ ಇದ್ದೀವಿ. ರಾಜಕೀಯದಲ್ಲೂ ನಮಗೆ ಪ್ರಾತಿನಿಧ್ಯ ಕೊಡ್ತಾಯಿಲ್ಲ. ಆಮೇಲೆ ನಮಗೆ ಅಂದಂಥ ಒಂದು ಮೀಸಲಾತಿಯಲ್ಲಿ ಒಂದು ಸ್ಪೆಷಲ್ ಕೋಟಾ ಕೊಡ್ತಾ ಇಲ್ಲ. ನಮ್ಮನ್ನು ಹಿಂದುಳಿದ ವರ್ಗದ ಎಲ್ಲದರಲ್ಲೂ ಸೇರಿಸಿರೋದ್ರಿಂದ ನಮಗೆ ತುಂಬ ಕಾಂಪಿಟೇಷನ್ ಇದೆ. ಸೊ ನಮಗೆ ಅವ್ರನ್ನ ನಾವು ಏನು ಕೇಳ್ಕೊತೀವಿ ಅಂದರೆ, ನಮಗೆ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಎಲ್ಲ ರೀತಿಯಲ್ಲಿ ಬೆರೆಯುವಂಥ ಒಂದು ಮುಖ್ಯವಾಹಿನಿಗೆ ತರಬೇಕು ಅಂತ ನಾವು ಸಮಾಜಕ್ಕೆ, ಸರ್ಕಾರಕ್ಕೆ ಬೇಡಿಕೆ ಇಡ್ತಾ ಇದ್ದೀವಿ. ಮುಖ್ಯಮಂತ್ರಿ ಏನಾರು ಭೇಟಿ ಮಾಡಿದ್ರು ಸರ್? ಹಲವಾರು ಬಾರಿ ಮಾಡ್ತಾನೇ ಇದ್ದೀವಿ ಸರ್. ಈಗಿರೋ ಮುಖ್ಯಮಂತ್ರಿಯವ್ರನ್ನೂ ಮಾಡ್ತಾಯಿದ್ವಿ. ಅವರು ನಮ್ಮ ಪರವಾಗಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಸೂಕ್ತವಾಗಿ ಟೈಮ್ ಬರಬೇಕು ಸರ್. ನಮ್ಮ ಸಮಾಜಕ್ಕೆ ಏನಾದರೂ ಒಂದು ಸ್ಪೆಷಲಾಗಿ ಒಂದು ಮೀಸಲಾತಿ ಕೊಡಬೇಕು. ಈಗ ನಿಗಮ ಮಂಡಳಿ ಅಧ್ಯಕ್ಷನ ಯಾರನ್ನು ನೇಮಿಸಿಲ್ವಲ್ಲ, ಅದ್ರ ಬಗ್ಗೆ ಸರ್ಕಾರಕ್ಕೆ ಏನಾರು ಒತ್ತಡ ಏನಾರು ತಂದಿದ್ದೀರಾ? ನಿಗಮ ಮಂಡಳಿ ನೇಮಕ ಯಾಕೆ ಇನ್ನೂ ಡಿಲೇ ಆಗ್ತಾ ಇದೆ ಅಂತ ನಮಗೂ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ಸರ್. ಬಟ್ ಎಲ್ಲ ಪ್ರಮುಖವಾದಂಥ ಸಮಾಜಕ್ಕೆ ಎಲ್ಲರಿಗೂ ನೇಮಕ ಮಾಡಿದ್ದಾರೆ. ನಮ್ಮಂಥ ಸಣ್ಣ ಸಮುದಾಯನ ಇವಾಗ ಇನ್ಮೇಲೆ ಮಾಡಬೇಕು ಅನ್ನೋದು ಏನಾದರೂ ಅವ್ರ ಪ್ಲ್ಯಾನ್ಸ್ ಇರ್ತದೆ. ಚಿಕ್ಕನಹಳ್ಳಿಲಿ ತಾವು ಅಧ್ಯಕ್ಷರಾಗಿದ್ದರೆ ಹಿಂದೆ ಸುಬ್ರಹ್ಮಣ್ಯ ಅಂತಂದ್ರೇ ಫೇಮಸ್ಸು. ಒಂದು ವಾಕ್ಚಾತುರ್ಯದಲ್ಲಿ ನೀವು ಭಾಳ ಮುಂದೆ ಇದ್ದೀರ ಸವಿತಾ ಸಮಾಜದಲ್ಲಿ. ನಿಮ್ಮ ಕೊಡುಗೆಗಳೇನು ಸರ್ ಚಿಕ್ಕನಹಳ್ಳಿ ತಾಲೂಕಿಗೆ? ಸರ್, ನಮಸ್ಕಾರ. ನಾನು ಚಿಕ್ಕನಹಳ್ಳಿ ಸುಮಾರು ಒಂದು 20 ವರ್ಷ ಸತತ ಅಧ್ಯಕ್ಷನಾಗಿದ್ದೆ. ಆ ಸಂದರ್ಭದಲ್ಲಿ ಸಮಾಜನ ಮುನ್ನಡೆಸೋದ್ರ ಜೊತೆಗೆ ಒಂದು ನಿವೇಶನ ಪಡೆದೆ, ಸರ್ಕಾರಿ ನಿವೇಶನ ಫ್ರೀಯಾಗಿ. ನಂತರ ಅನುದಾನಗಳನ್ನ ತೆಗೆದುಕೊಂಡು MP ಅವ್ರದ್ದಿರ್ಬೋದು, MLAಗಳದ್ದಿರ್ಬೋದು, ರಾಜ್ಯಸಭಾ ಸದಸ್ಯರಿರ್ಬೋದು, ಮತ್ತು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯಿಂದ ಮತ್ತು ದಾನಿಗಳ ನೆರವಿಂದ ಚಿಕ್ಕನಹಳ್ಳಿ ತಾಲೂಕಿನಲ್ಲಿ ಅನ್ಯ ಸಮುದಾಯದವ್ರು ಯಾರೂ ಸಹ 3 ಅಂತಸ್ತು ಸಮುದಾಯವನ್ನು ಕಟ್ಟಿಲ್ಲ. ಅಂಥದ್ರಲ್ಲಿ ಒಂದು ಸಣ್ಣ ಸಮುದಾಯದವನಾಗಿ ಕೇವಲ ನಾವೊಂದು 500ರಿಂದ 600 ಜನ ಇರ್ಬೋದೇನೋ, ಅಷ್ಟು ಸಣ್ಣ ಸಮುದಾಯ, ಭಾಳ ಕನಿಷ್ಠ ಒಂದು ಸಣ್ಣ ಸಮುದಾಯದಲ್ಲಿ ಹುಟ್ಟಿದಂಥವ್ರು ನಾವು ದೊಡ್ಡ ಸಮುದಾಯಗಳು ಮಾಡೋಂಥ ಕೆಲಸನ ನಾನು ಮಾಡಿದೆ. ಇವತ್ತು ಅನ್ಯರು ಬೇರೆ ಬೇರೆ ಸಮಾಜದವರು ಏನೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಾದರೆ, ನಾಮಕರಣ ಇರ್ಬೋದು, ಬೇರೆ ಇರ್ಬೋದು,
ಸವಿತಾ ಸಮಾಜದಲ್ಲಿ ಕಾರ್ಯಕ್ರಮ ಬಂದು ಮಾಡ್ಕೊಂಡು ಹೋಗ್ತಾರೆ. ಅದು ಒಂದು ಹೆಮ್ಮೆ. ಯಾಕೆಂದರೆ ಒಂದು ಸಣ್ಣ ಸಮುದಾಯದಲ್ಲಿ ಬೇರೆ ಅನ್ಯ ಸಮುದಾಯದವ್ರು ಬಂದು ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂತಂದರೆ ಅದು ಇಡೀ ನಮ್ಮ ಸಮಾಜಕ್ಕೆ ಒಂದು ಹೆಮ್ಮೆ ಅಂತ ನಾನು ಭಾವಿಸ್ತೀನಿ. ಅದಾದಮೇಲೆ ಬೇರೆ ಬೇರೆ ಸಾಹಿತ್ಯ ಪರಿಷತ್ ಇರ್ಬೋದು, ರೈತ ಸಂಘ ಸಮಿತಿ ಇರ್ಬೋದು, ರೈತ ಸಂಘ ಇರ್ಬೋದು, ಈ ಥರದ ಎಲ್ಲ ಸಂಘ ಸಂಸ್ಥೆಯವರು ನಮ್ಮ ಸಮಾಜದಲ್ಲಿ ಒಂದು ಕಾರ್ಯಕ್ರಮಗಳನ್ನ ಆಯೋಜಿಸ್ಕೊಂಡು ಮಾಡ್ಕೊಂಡು ಹೋಗ್ತಾರೆ. ಅದು ಇನ್ವಿಟೇಷನ್ಸ್ ಅಲ್ಲಿ ಬರುತ್ತೆ, ಸವಿತಾ ಸಮಾಜ ಸಮುದಾಯ ಭವನದಲ್ಲಿ ಇದರ ಕಾರ್ಯಕ್ರಮ ಅಂತೇಳಿ. ಅದು ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಅದಾದ ನಂತರ ಸೆಲೂನ್ದಲ್ಲೇ ಸಾಹಿತ್ಯ ಅನ್ನೋ ಒಂದು ಇಟ್ಕೊಂಡು ನನ್ನ ಅಂಗಡಿಯಲ್ಲಿ ಲೈಬ್ರರಿ ಮತ್ತು ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸಿದೆ. ಅದು ಇಡೀ ರಾಜ್ಯವ್ಯಾಪಿ ಕೆಲಸ ಮಾಡಿತು. ನಂತರ ಹಲವಾರು ಕಾರ್ಯಕ್ರಮಗಳು, ಅಲ್ಲಿ ನೂರಾರು ಕಾರ್ಯಕ್ರಮಗಳು, ರೋಟರಿ ಕ್ಲಬ್ಸ್ ಇರ್ಬೋದು, ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಇರ್ಬೋದು, ಹಲವಾರು ಕಾರ್ಯಕ್ರಮಗಳು ಮಾಡಿದೆ. ಪ್ರತಿ ತಿಂಗಳ ಒಂದು ಕಾರ್ಯಕ್ರಮ ಮಂಗಳವಾರ ದಿವಸ ನಮ್ಮ ಅಂಗಡಿಯಲ್ಲಿ ನಡೀತಾನೆ ಇದೆ. ಆ ಸಂದರ್ಭದಲ್ಲಿ ನಾನು ಸೆಲೂನ್ನಲ್ಲಿ ಸಾಹಿತ್ಯನ ಒಂದು ಪರಿಕಲ್ಪನೆ ಬರಗೂರು ರಾಮಚಂದ್ರಪ್ಪನಾದಿಯಾಗಿ ಎಲ್ಲ ಇವತ್ತು ದೊಡ್ಡ ದೊಡ್ಡ ಲೇಖಕರು ಸಾಹಿತಿಗಳಿದ್ದಾರೆ, ಎಲ್ಲರೂ ನನ್ನ ಅಂಗಡಿಗೆ ಬಂದು ಆ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ತಾರೆ. ಅದು ನಮ್ಮ ಸಮಾಜಕ್ಕೆ ನಾನು ಗೌರವ ತಂದುಕೊಟ್ಟಂಥದ್ದು ಅನ್ನೋದು ನನಗೆ ಒಂದು ಹೆಮ್ಮೆ. ನಮ್ಮ ಸಮಾಜಕ್ಕೆ ಗೌರವ ಅಂತ ಇದೆ. ನಮ್ಮ ಒಂದು ಕಟಿಂಗ್ ಸೆಲೂನಲ್ಲಿ ಬರೀ ಏನೋ ಅಳತೆ ಮಾತಾಡ್ತಾರೆ ಅನ್ನೋ ವಿಷಯ ಅಲ್ಲದೆ ಇಲ್ಲಿ ಸಾಹಿತ್ಯ ಚಟುವಟಿಕೆಯೂ ನಡೆಯುತ್ತೆ ಅಂತ ನಾನು ತೋರಿಸ್ಕೊಟ್ಟೆ. ನಂತರ ಇದು ಹಲವಾರು ಸೌಲಭ್ಯಗಳಿರ್ಬೋದು, ಸಾಲ ಸೌಲಭ್ಯಗಳಿರ್ಬೋದು. ಈ 7.25 ಮೀಟಿಂಗಲ್ಲಿ ಇಡೀ ತಾಲೂಕಿಗೆ ಚೇರ್ಗಳನ್ನ ಪುರಸಭಾ ವತಿಯಿಂದ ಚೇರ್ಗಳು ಮತ್ತು ಸಲಕರಣೆ ಕಿಟ್ಗಳನ್ನ ನಾನು ಕೊಡಿಸ್ಕೊಟ್ಟೆ. ನಾನು ಪುರಸಭಾ ಸದಸ್ಯನಾಗಿದ್ದೆ ಕೂಡ. ಅಂಥವು ಸರ್ಕಾರಿ ಸವಲತ್ತುಗಳನ್ನ ಪಡ್ಕೊಂಡು ನಮ್ಮ ಸಮಾಜಕ್ಕೆ ತಲುಪಿಸೋದು ಮತ್ತು ರಾಜಕೀಯ ಪ್ರಾತಿನಿಧ್ಯವನ್ನು ಕೊಡಿಸೋಂಥದ್ದು ಮತ್ತು ಹಲವಾರು ಈ ಥರದ್ದು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾರೆ. ನಾನು ಹಲವಾರು ಸಂಘ ಸಂಸ್ಥೆಗಳಿಗೂ ಸಹ ಕೆಲಸ ಮಾಡಿದ್ದೀನಿ. ಒಂದು 10ರಿಂದ 15 ಸಂಘ ಸಂಸ್ಥೆ ಕೆಲಸ ಮಾಡಿದ್ದೀನಿ. ಅವಾಗೇನಾಗುತ್ತೆ, ಸಮಾಜನ ಬೇರೆ ಸಮಾಜದೊಟ್ಟಿಗೆ ನಾವು ಸೇರಿಸೋದಿದೆಯಲ್ಲ, ಇದು ನಿಜವಾದ ಹೋರಾಟ ಅಂತ. ಇದ್ರ ಜೊತೆಗೆ ಎಲ್ಲ ರಾಜ್ಯದಲ್ಲಿ ಒಂದು ಜಾತಿಲಿಂದಲೇ ಆದಂಥ ಸಂದರ್ಭದಲ್ಲೂ ಸಹ ನಾನು ಈಶ್ವರಪ್ಪನವ್ರು ಒಂದ್ಸರಿ ನಮ್ಮ ಸಮಾಜದ ಕೆಟ್ಟದಾಗ ಮಾತಾಡಿದ್ರು. ಅವತ್ತು ನಾವು ಒಂದು ಪ್ರೊಟೆಸ್ಟ್ ಮಾಡಿ ನಾವು ನಮ್ಮ ಸಮಾಜಕ್ಕೆ ನ್ಯಾಯ ದೊರಕಿಸ್ಕೊಟ್ಟಂಥ ಹಲವಾರು ಕಾರ್ಯಕ್ರಮಗಳನ್ನ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾಯಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಒಂದು ಸವಿತಾ ಸಮಾಜದಲ್ಲಿ ಒಂದಷ್ಟು ಆರ್ಗನೈಸ್ ಬಂದಿದೆ, ಶೈಕ್ಷಣಿಕ ಹೊಂದಿದ್ದಾರೆ. ಈ ಸಂದರ್ಭದಲ್ಲಿ ಹೊಸ ಶಕ್ತಿಯೊಂದಿಗೆ ಒಂದು ರಾಜ್ಯದಲ್ಲಿ ಒಂದು ಹೊಸ ಶಕ್ತಿನ ನಾವು ರಾಜ್ಯಾಧ್ಯಕ್ಷನ ಮಾಡಿ, ನಿಗಮದ ಅಧ್ಯಕ್ಷನ ಮಾಡಿ, ಅದರೊಟ್ಟಿಗೆ ನಮ್ಮ ಸಮಾಜನ ಮುಂದೆ ತಗೊಂಡು ಹೋಗ್ಬೇಕು ಅಂತ ನಾಯಕತ್ವನ ಕಿರಣ್ ಕುಮಾರ್ ಅಂತವರ ಒಂದು ದೊಡ್ಡ ಶಕ್ತಿಯವರಿಂದ ನಾವೆಲ್ಲ ಪಡೆದು ನಾವು ಸಮಾಜದ ಮುಂದೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ನಮಸ್ಕಾರ. ಓಕೆ, ಥ್ಯಾಂಕ್ ಯು.